ಇವತ್ತು ಏನಾದರೂ ಕೂಡ ಡಿಪ್ರೆಷನ್ಗೆ ಹೋಗ್ತಾರೆ. ಮಾರ್ಕ್ಸ್ ಕಮ್ಮಿ ಬಂದರೆ ಮಕ್ಕಳು ಡಿಪ್ರೆಷನ್ಗೆ ಹೋಗ್ತಾರೆ. ಹೆಲ್ತ್ ಪ್ರಾಬ್ಲಮ್ ಆದರೆ ನಮ್ಮಂಥ ಯುವಕರು ಡಿಪ್ರೆಷನ್ಗೆ ಹೋಗ್ತಾರೆ. ಮಾನಸಿಕವಾಗಿ ಖಿನ್ನತೆಗೆ ಯಾವಾಗ ಒಳಗಾಗ್ತಾನೆ, ಅವನು ಯಾವಾಗ ಬೇರೆಯವ್ರೊಟ್ಟಿಗೆ ಕಂಪೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ತುಂಬ ಸುಂದರವಾಗಿಲ್ಲ ಅಂತ ಅಂದ್ಬಿಟ್ಟು ಡಿಪ್ರೆಸ್ ಆಗುವಂಥದ್ದು, ಅಥವಾ ಈಗ ಸಂದೀಪ್ ಸರ್ ಹತ್ರ ತುಂಬ ಒಳ್ಳೆ ಕಾರ್ ಇದೆ ಅಥವಾ ಇನ್ನೇನೋ ಇದೆ, ಸೊ ನನ್ನ ಹತ್ರ ಅದಿಲ್ಲ ಅದೊಂದು. ಯಾಕೆಂದ್ರೆ ನಾವು ಯಾವಾಗ ಬೇರೆಯವರಿಗೆ ಕಂಪ್ಯಾರಿಟಿವ್ ಇದನ್ನು ಮಾಡ್ತಾ ಹೋಗ್ತೀವಿ, ನಮಗೆ ಗೊತ್ತಿಲ್ಲದೆ ಏನಾಗುತ್ತೆ ಅಂದರೆ ನಾವು ಡಿಪ್ರೆಷನ್ಗೆ ಹೋಗ್ತೀವಿ. ಈ ಯಾರು ತುಂಬ ಸೋಮಾರಿಗಳಾಗಿರ್ತಾರೆ, ಆಲಸಿಗಳಾಗಿರ್ತಾರೆ, ಯಾವಾಗಲೂ ಮಲಗ್ದಾಗೆ ಇರ್ತಾರೆ, ಮತ್ತು ಇಂಥವರಿಗೆ ಈ ಡೊಕೋಮಿನ್ ಅನ್ನೋದು 100% ಜನರೇಟ್ ಆಗಲ್ಲ. ಯಾವಾಗ ಹಾರ್ಮೋನ್ಸ್ ಅನ್ನೋದು ನಿಮಗೆ ಈ ನಮ್ಮ ಬ್ರೈನಲ್ಲಿ ಕ್ರಿಯೇಟ್ ಆಗಲ್ಲ, ಆಟೋಮೆಟಿಕ್ ಆ ವ್ಯಕ್ತಿ ಅವನಿಗೆ ಗೊತ್ತಿಲ್ಲ ಡಿಪ್ರೆಷನ್ಗೆ ಹೋಗ್ತಾ ಇರ್ತಾನೆ. ಫುಲ್ ಆತಂಕ. ಏನು ಆತಂಕ? ನಾನು ಮಲಗಿದ್ರೆ ಬದುಕ್ತೀನೋ ಇಲ್ವೋ, ಸತ್ತೋಗ್ತೀನಿ, ನನ್ನ ಮಕ್ಳಿಗೆ ಯಾರು ಗತಿ, ನನ್ನ ಗಂಡಂಗೆ ಯಾರು ಗತಿ ಅಂದರೆ ಅದು ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಇವ್ರ ಕಲ್ಪನೆ ಒಳಗಡೆನೇ ಇದೆ ಅದು. ಡೈಲಿ 3 times 4 times ನಾನು ರೇಖೆ ಅಭ್ಯಾಸ ಮಾಡ್ತಾ ಬಂದೆ, ಅದ್ಭುತವಾಗಿ ನಿದ್ದೆ ಬರುತ್ತೆ ಮೇಡಮ್. ಹೆಂಗೆ ಅಂತ